ಮನವಿ ಕೊಟ್ಟಿದ್ದೀವಿ ಇಷ್ಟ ಸಚಿವರು ವಿನಂತಿ ಮಾಡ್ಕೊಂಡಿವಿ ಸಂಬಂಧಪಟ್ಟವ್ರು ವಿನಂತಿ ಮಾಡ್ಕೊಂಡಿವಿ ಅದು ಹೋರಾಟಕ್ಕೆ ಸ್ವಲ್ಪ ಇದಿಲ್ಲ ಯಾಕಂದ್ರೆ ನಮ್ಮವರ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ನಾವು ಹೋರಾಟ ಮಾಡಿದ್ರೆ ಅದೇನೋ ಒಂದು ತಪ್ಪು ಮೆಸೇಜ್ ಹೋಗ್ಬೋದು ರಾಂಗ್ ಇನ್ಫಾರ್ಮೇಶನ್ ಮೆಸೇಜ್ ಹೋಗ್ಬೋದು ತಪ್ಪು ಅಭಿಪ್ರಾಯ ನಿರ್ಮಾಣ ಆಗ್ಬೋದು ಅಂತೇಳಿ ಮಾಡಿಲ್ಲ ಆದ್ರೆ ಈ ಡಿಸೆಂಬರ್ 31 ಗೋಕಾಕ್ ಜಿಲ್ಲೆ ಆಗಲಿಲ್ಲ ಬಹುಶಃ ಮುಂದಿನ ನಮ್ಮ ಹೇಳಿಕೆ ಏನಿದ್ರು ಸಹಿತ ಹೋರಾಟಗಳ ಮುಖಾಂತರ ಆಗ್ಬೇಕಾಗತಿ ಅದು ಅನಿವಾರ್ಯತೆ ಅನಿವಾರ್ಯ ಆಗಬೇಕು ಅನ್ನುವಂತ ಮಾತನ್ನು ಹೇಳಿ ದಯವಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇನ್ನೊಬ್ಬರ ಸಚಿವರು ಕೂಡಲೇ ಈ ಪ್ರಕ್ರಿಯೆಗೆ ಕಿವಿ ಕೊಡಬೇಕು ಚಾಲನೆ ಕೊಡಬೇಕು ಮತ್ತು ಡಿಸೆಂಬರ್ 31 ಸರ್ಕಾರದ ಅಂತಿಮ ಆದೇಶ ಜಿಲ್ಲಾ ಅಭಿವೃದ್ಧಿಗೆ ಪೂರಕವಾಗಿ ಬರಬೇಕು ಮತ್ತು ಹೊಸ ಜಿಲ್ಲೆಗಳ ರಚನೆ ಆಗಬೇಕು ಆ ಹೊಸ ಜಿಲ್ಲೆಗಳ ರಚನೆಯಲ್ಲಿ ಗೋಕಾಕ್ ಸಹಿತ ಜಿಲ್ಲಾ ಕೇಂದ್ರ ಇರಬೇಕು ಅನ್ನುವಂತ ಕಳಕಳಿಯ ಮನವಿಯನ್ನ ಬಹುಶಃ ಮನವಿ ಅಷ್ಟೇ ಮಾಡ್ತಿದ್ವಿ ಒತ್ತಾಯ ಪೂರ್ವಕವಾಗಿ ಆಗ್ರಹ ಮಾಡ್ತಾ ಇದ್ದೀವಿ. ಸರಿ, ನಿಮ್ಮ ಜಿಲ್ಲಾ ಹೋರಾಟ ಸಮಿತಿ ಅವರು ಬೆಂಬಲ ಕೊಡೋದು ಅವರ ನೀವು ಎಷ್ಟು ಹೇಳಿದ್ರು ಕೇಳೋದು ಸೊ ಅವರಿಗೆ ಈ ಸ್ಥಾನದಲ್ಲಿ ಮುಂದುವರಿಬೇಕಂತಿರೋ ಅಥವಾ ಅವರ ರಾಜೀನಾಮೆ ಕೇಳಿದ್ರು ಸರ್ ಇನ್ನೂ 4 ಕಾಲಾವಕಾಶ ಐತಿ ಕೊನೆಗೆ ಬಿಟ್ಟ ಕಾದ್ ನೋಡ್ತೀವಿ ಕಾದ್ ನೋಡ್ಬೇಕು ಮುಂದಿನ ವಿಚಾರ ಕಾದ್ ನೋಡಿದ ನಂತರ ಈಗ ಅವ್ರು ಇನ್ನೂ ನಮ್ಗೆ ಆಶಾವಾಣಿ ಹೇಳೋದು ನಾವು ಡಿಸೆಂಬರ್ 31 ನಮ್ಮ ಸನ್ಮಾನ್ಯ ಸಚಿವರು ಗೋಕಾಕ್ ಜಿಲ್ಲಾ ಮಾಡಬಹುದು ಅನ್ನೋ ಭಾವನೆ ಐತಿ ಹಂಗಿದ್ದಾಗ ಅದ್ರ ಬಗ್ಗೆ ನೆಗೆಟಿವ್ ಆಲೋಚನೆ ನಮ್ಮೊಳಗೆ ಇಲ್ಲಿ ಉಸ್ತುವಾರಿ ಮಂತ್ರಿ ಅಲ್ಲಲ್ಲ ಯಾರು ಈಗೇನು ಈಗ ಸದ್ಯಕ್ಕೆ ಯಾಕೆ ಏನು ಜನದಾಶೆ ಹೊಡೆದು ಬೇಡದಲ್ಲ ಇನ್ನೂ 4 ಸೌದಿ ಐತಿ ಅವರು ಎಲ್ಲ 40 ವರ್ಷದ ಎಲ್ಲ ನೋಡ್ರಿ ಪವಾಡಗಳು ಇಮಿಡಿಯೇಟ್ ಆಗಿರ್ತಾವ ಸಂಬಂಧಪಟ್ಟವ್ರಿಗೆ ಗೋಕಾಕ್ ಚಲೋ ಸಮಿತಿ ಅವರು ಒತ್ತಾಯ ಮಾಡತ್ತಿಲ್ಲ ಅಂತ ಹೇಳಿ ಇಲ್ಲ ಈಗ ಸದ್ಯಕ್ಕೆ ನೀವು ಪ್ರೆಸ್ಮೆಂಟ್ ಬೀರಿದು ನಾವು ಪೇಪರ್ ಹಾಕೋದು ಇದಾಗಿದೆ ಇದಕ್ಕೊಂದು ಆರ್ಥಿಕ ಡಿಸೆಂಬರ್ 31 ಜಿಲ್ಲಾ ರಚನೆ ಆಗಿಲ್ಲಲ್ಲ ನಮ್ಮ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಮುಖಂಡರು ಸಹಿತ ನಾವು ನಮ್ಮ ಆತ್ಮಾವಲೋಕನೆ ಮಾಡ್ಕೋಬೇಕಾಗ್ತದೆ ಅದೇ ಈಗ ಯಾಕಂದ್ರೆ ಜಿಲ್ಲಾ ಆದಂಗೆ ನಮ್ಮ ಒಳಗಿನ ಒಳಗುಗಳು ಆರೋಪ ರಾಜಕೀಯ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಗಳು ಯಾವುದೇ ವರ್ಗಿಲ್ಲ ಒಳಗನ್ನು ಇಲ್ಲ ಇವತ್ತಿನ ಮಟ್ಟ ನಾವು ಏನಿಲ್ಲ ಅವ್ರು ಮುಂದೆ ಬರಲಿಲ್ಲ ಅಂದ್ರೆ ಅವ್ರ ರಾಜೀನಾಮೆ ಕೇಳಬೇಕಾಗ್ತದೆ ಈಗ ನೋಡಿ ಡಿಸೆಂಬರ್ ಈ ತಿಂಗಳ 31 ಮಟ್ಟ ನಾವ್ ಏನು ಅದ್ರ ಬಗ್ಗೆ ಮಾತಾಡೋದು ಬೇಡ ಮಾತಾಡ್ತೀರಿ ಅದ ನೋಡ್ರಿ ಎಲ್ಲರೂ ನೋಡಿ ಗೋಕಾಕ್ ಜಿಲ್ಲಾ ರಚನೆ ಮಾಡೋದು ಹೋರಾಟ ಮಾಡೋದು ನಮ್ಗೇನ್ರಿ ಹೋರಾಟಗಾರರು ಒಂದು ಕ್ಲಿಯರ್ ಸ್ಟ್ಯಾಂಡ್ ಬೇಕು ಈಗ ಪತ್ರಿಕಾಗೋಷ್ಠಿ ಕರೆದಾಗ್ಲಿ ಅಥವಾ ಮನೆ ಕೂಡದಾಗ್ಲಿ ಬೇಡ ಕ್ಲಿಯರ್ ಸ್ಟ್ಯಾಂಡ್ ನಿಮ್ದು ಸ್ಟ್ಯಾಂಡ್ ಏನೈತಿ ಜಿಲ್ಲಾ ಮಾಡಾಕ ಹೋರಾಟ ಮಾಡತ್ತಿರೋ ಅಥವಾ ಸುಮ್ ಪ್ರಚಾರ ತಗೊಳ್ಳೋ ಹೋರಾಟ ಮಾಡತ್ತಿರೋ ಅದನ್ನ ನಮ್ಗೆ ಕ್ಲಿಯರ್ ಕೊಡ್ತೀರಿ ಸರ್ ಪ್ರಚಾರ ತಗೋಬೇಕ್ರೆ ನನಗೆ ಬಹಳಷ್ಟು ರಾಜಕಾರಣ ಮಾಡಕ್ ಸಾಧ್ಯತೆ ಇದು ಪ್ರಚಾರ ನೋಡಿ ಜಿಲ್ಲಾ ಹೋರಾಟದಿಂದ ನನಗೆ ಓಟು ಸಿಗಂಗಿಲ್ಲ ಅಥವಾ ಮತ್ತೊಂದು ರಾಜಕೀಯ ಶಕ್ತಿಯನ್ನು ನಿರ್ಮಾಣ ಆಗಂಗಿಲ್ಲ ಪ್ರಶ್ನೆ ಇಲ್ಲ ಇದು ನಮ್ಮ ಪ್ರಾಮಾಣಿಕ ಅಭಿಪ್ರಾಯ ನಾವು ಈ ಮಣ್ಣಿನೊಳಗೆ ಹೊಟ್ಟು ಬಂದೀವಿ ಗೋಕಾವಿ ನಾಡಿನ ಮಣ್ಣಿನ ಋಣ ನಮ್ಮ ಮೇಲೆ ಐತಿ ಈ ಭಾಗದ ಜನರು ನಮ್ಮ ಬಗ್ಗೆ ಒಂದು ಏನೋ ಅಭಿಮಾನ ಇಟ್ಟಾರು ಅವರ ಭಾವನೆಗಳಿಗೆ ಪೂರಕವಾದಂತ ರಾಜಕಾರಣ ಅಥವಾ ಹೋರಾಟಗಳು ನನ್ನಿಂದ ಆಗ್ಬೇಕಾಗತ್ತೆ ಅಕಸ್ಮಾತ್ ಗೋಕಾಕ್ ಜಿಲ್ಲಾ ರಚನೆಯ ವಿಷಯದೊಳಗೆ ನಾನು ಏನಾದ್ರು ರಾಜಕಾರಣ ಮಾಡಿ ನನ್ನಂತ ತಪ್ಪಿಸ್ತಾ ಯಾರು ಅಲ್ಲ ಅಥವಾ ಜಿಲ್ಲಾ ಹೋರಾಟದ ಯಾವುದೇ ಒಂದು ಹಂತದಲ್ಲಿ ಅಥವಾ ಯಾವುದೇ ಒಂದು ಕ್ಷಣದಲ್ಲಿ ನಾನು ವೈಯಕ್ತಿಕ ರಾಜಕಾರಣದಿಂದ ದೂರ ಇಟ್ಟಿದ್ದೀನಿ ನಾನು ನೋಡ್ಬಿಟ್ಟಿದ್ದೀನಿ ಇವತ್ತು ಈ ಉತ್ತರ ಕರ್ನಾಟಕ ಹೋರಾಟ ಮಾಡ್ಬಿಡ್ತೀವಿ ಉತ್ತರ ಕರ್ನಾಟಕ ಹೋರಾಟದಿಂದ ನಮ್ಮ ರಾಜಕೀಯ ಶಕ್ತಿಯನ್ನು ಬಿಡಂಗಿಲ್ಲ ಅಷ್ಟ ಹೋರಾಟದ ಶಕ್ತಿಯನ್ನು ಮತ್ತೊಂದು 4 ಮಂದಿ ಹೋಗಿದ್ದಾರೆ 4 ಮಂದಿ ಏನ್ ಜನ ನನ್ನ ಬಗ್ಗೆ ಹೊರ ಹಾಕಾರೋ ಆದ್ರೆ ನನಗೆ ನನ್ನ ವೈಯಕ್ತಿಕ ರಾಜಕೀಯ ಗೊತ್ತಿಲ್ಲ ಈ ನಾಡಿನ ಋಣ ತೀರಿಸಲು ಈ ನಾಡು ಅಭಿವೃದ್ಧಿ ಆಗಬೇಕು ಈ ನಾಡಿನೊಳಗೆ ಅಭಿವೃದ್ಧಿ ಪರ ಕಾರ್ಯಗಳು ಸರ್ಕಾರದಿಂದ ಆಗಬೇಕು ಅಂತ ಭಾವನೆ ಐತಿ ಅದಕ್ಕೆ ಇದರಲ್ಲಿ ಯಾವುದೂ ಇಲ್ಲ ಚಾಲನಾ ಸಮಿತಿ ಅದ್ರ ನೇತೃತ್ವದೊಳಗೆ ನಾವು ಇಲ್ಲಿ ಮಟ್ಟ ಹೋರಾಟ ಮಾಡ್ಕೊತ ಬಂದೀವಿ ಆದ್ರೆ ಚಾಲನಾ ಸಮಿತಿಯನ್ನು ಒಳಗೊಂಡು ನಾವೆಲ್ಲ ಒಂದು ತೀರ್ಮಾನಕ್ಕೆ ಬರ್ಬೇಕಾಗತಿ ಹೋರಾಟದಿಂದ ಮಾತ್ರ ಗೋಕಾಕ್ ಜಿಲ್ಲಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಡಿಸೆಂಬರ್ 31 ನೋಡಿ ಅಕಸ್ಮಾತ್ ಡಿಸೆಂಬರ್ 31 ಗೋಕಾಕ್ ಅಧಿಕೃತ ಜಿಲ್ಲೆಯಾಗಿ ರಚನೆಯ ಆದೇಶ ಸರ್ಕಾರದಿಂದ ಹೊರಬೀಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ನಾವು ಈ ಜಿಲ್ಲೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅಂತಾಗಿ ಅದ್ರ ಹೊರತು ಬೇರೆ ಯಾವ ಮಾರ್ಗಗಳು ನಮ್ಮ ಮುಂದೆ ಉಳಿಯುವುದಿಲ್ಲ ಒಂದ್ ನಿಮಿಷ ಮತ್ತೆ ಗೋಕಾಕ್ ಚಾಲನಾ ಸಮಿತಿ ನೇತೃತ್ವದೊಳಗೆ ಹೋರಾಟ ಮಾಡ್ತೀವಿ ಅಲ್ಲ ಸರ್ ಅವ್ರ ಇದು ಮಾಡಿ
ನಾವು ಈಗಿನ ಹೋರಾಟ ಎಲ್ಲ ಚಾಲನಾ ಸಮಿತಿ ಅಧ್ಯಕ್ಷ ನೇತೃತ್ವದೊಳಗೆ ಮಾಡಿದ್ದೀವಿ, ಈಗೂ ಮಾಡ್ತೀವಿ. ನಿಮ್ದೊಂದು ಕ್ಲಿಯರ್ ಸ್ಟ್ಯಾಂಡ್ ಹೇಳ್ರಿ ನೀವು ಜಿಲ್ಲಾ ಹೋರಾಟ ಸಂಬಂಧ ಅಥವಾ ಜಿಲ್ಲಾ ನಿಮ್ದು ಕ್ಲಿಯರ್ ಸ್ಟ್ಯಾಂಡ್ ಹೇಳಿ. ನಾವು ಒಂದು ಮಾತೇನು ಹೇಳ್ತಿದ್ವಿ, ಅಕಸ್ಮಾತ್ ಡಿಸೆಂಬರ್ 31 ನೀವು ಹೋರಾಟ ಮಾಡ್ತಿರೋ ಒಂದು ನಿಮಿಷ ಡಿಸೆಂಬರ್ 31 ಬೆಳಗಾವಿ ಜಿಲ್ಲೆಯ ರಚನೆ ಆದೇಶ ಸರ್ಕಾರ ಮಾಡಲಿಲ್ಲ ಅಂದ್ರೆ ಮುಂದೆ ನೀವು ಅಶೋಕ್ ಪೂಜಾರಿ ಅವರ ಒಬ್ಬರೇ ಹೋರಾಟ ಮಾಡ್ತಿರೋ ಜಿಲ್ಲಾ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿ ಏನೈತಲ್ರಿ ಎಲ್ಲರೂ ಸಹಿತ ಅದರ ಪ್ರತಿಯೊಬ್ಬ ಸದಸ್ಯ ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ನಾವು ನಮ್ಮ ಆತ್ಮವಿಮರ್ಶೆ ಮಾಡ್ಕೋಬೇಕಾಗೈತಿ. ನಮ್ ಹೋರಾಟ ಹೆಂಗಿರ್ಬೇಕು, ಹೋರಾಟದ ಸ್ವರೂಪ ಹೆಂಗಿರ್ಬೇಕು. ನೋಡಿ ಡಿಸೆಂಬರ್ 31 ಮಟ್ಟ ಜಿಲ್ಲಾ ಆಗಲಿಲ್ಲ ಅಂತಂದ್ರ ಮುಂದೆ ನೀವು ಜಿಲ್ಲಾ ಹೋರಾಟ ಮುಂದುವರಿಸ್ತಿರೋ ನೀವು ಡಿಸೆಂಬರ್ 31 ಆದ ನಂತರ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ 1 ತಾರೀಕು ಅಥವಾ 2 ತಾರೀಕು ಸರ್ ಅದೇನ್ ನಮ್ಗೆ ಯಾಕಂದ್ರೆ ನಮಗೆ ಮತ್ತೆ 2 ವರ್ಷ ಟೈಮ್ ಇದ್ದಂಗೆ ಜಿಲ್ಲಾ ಹೋರಾಟನ ನಾವು 1.5 ವರ್ಷ ಮಾಡಿ ಏನು ನಿರುಪಯುಕ್ತ ಆಗ್ಬಿಡ್ತಿತ್ತು ಅಂತ. ಯಾಕೆ ಆ ಸಂದರ್ಭದೊಳಗೆ ಸೆಂಟ್ರಲ್ ಗೌರ್ಮೆಂಟ್ ಬೆಳಗಾವಿ ಜಿಲ್ಲಾ ಬಾಂಡಿ ಇರ್ತೈತೆ ಅದ ಅಸ್ತಿತ್ವವಾಗಿರ್ತೈತಿ. ಈಗ ಅದನ್ನ ನಮ್ಮ ಹೋರಾಟದ ಮುಖಾಂತರ ನಾವು ಅದನ್ನ ತಡಿಬಹುದ್ರಿ. ಹೋರಾಟಕ್ಕೆ ನಾವು ತಾಕತ್ತು ಐತ್ರಿ. ಈಗ ಅವ್ರು ಏನ್ ಬಾಂಡ್ರಿ ಫಿಕ್ಸ್ ಮಾಡಿಲ್ಲ ಅಥವಾ ಜನಗಣತಿ ಏನಾಗತ್ತೆ ಅಲ್ಲ, ಇಲ್ಲಿ ಗೋಕಾಕ್ ಗುದ್ದಿರ್ತಂದ್ರ ಅವ್ರು ಆಟೋಮೆಟಿಕ್ ಅದನ್ನ ಜಿಲ್ಲಾ ಮಾಡಿಸಿ ಮಾಡ್ಬೋದ್ರಿ. ಹೋರಾಟದ ನೀವು ತಗೋಬೇಕಲ್ಲ. ಈಗ ನೀವು ಆಗಿದ್ 30 ಡಿಸೆಂಬರ್ 31 ಇನ್ನು ನಾವೆಲ್ಲ ಆಶಾಭಾವನೆಗಳಿದ್ದೀವಿ. ನಮ್ಮ ಚಾಲನಾ ಸಮಿತಿರು ಅದೇ ಆಶಾಭಾವನೆಗಳು. ಡಿಸೆಂಬರ್ 31 ನಂತರ ನಾನು 100% ಉತ್ತರ ಕೊಡ್ತೀನಿ ಸರ್. ಈಗ ಇನ್ನೊಂದು ವಿಷಯ ಸರ್, ಈಗ ಡಿಸೆಂಬರ್ 31 ಚಿಕ್ಕೋಡಿ ಅಷ್ಟೇ ಸರ್ ಜಿಲ್ಲಾ ಘೋಷಣೆ ಒಂದು ಮಾತು ಕೇಳಿ ಬರ್ತದೆ ಸರ್. ಅದು ಆ ರೀತಿ ಆದ್ರೆ ಮುಂದೆ ಗೋಕಾಕರ ಏನು ಮುಂದಿನ ಕ್ರಮ ಸರ್ ನೋಡಿ. ಅದ್ರ ಬಗ್ಗೆ ನೀವು ಪ್ರತಿಕ್ರಿಯೆ ಮಾಡೋದು ಬೇಡ, ಯಾಕಂದ್ರೆ ಇನ್ನೂ ನಾವು ಆಶಾಭಾವನೆ ಹೇಳಿದ್ವಿ, ಅದ್ರ ಬಗ್ಗೆ ಏನು ಮಾತಾಡೋದು ಸರ್. ಇನ್ನೊಂದು ಜನ ಏನು ಹೇಳ್ತಾರೆ ಸರ್, ಈಗ ಬೇರೆ ಜಿಲ್ಲಾ ಹೋರಾಟಗಾರ ನೋಡಿದ್ರೆ ನಮ್ಮ ಗೋಕಾಕ್ ಜಿಲ್ಲಾ ಹೋರಾಟಗಾರರು ಹೋರಾಟದ ರೂಪರೇಷೆಗಳ ಆ ರೀತಿ ಒಳಗಿಲ್ಲ, ಅದಕ್ಕೋಸ್ಕರ ಗೋಕಾಕ್ ಜಿಲ್ಲೆ ಆಗ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಸರ್ ಜನ. 11 ತಾಸು ಹೋಗಿದ್ದೀವಿ, ಇನ್ನೊಂದು ತಾಸು ಅಷ್ಟೇ ಐತಿ. ಇನ್ನೊಂದು ತಾಸಾಗಿ ಯಾವ್ದು ಸರ್ ಒಂದ್ ನಿಮಿಷ ಅಂತ ಡಿಸೆಂಬರ್ 31 ನಂತರ ಹೋರಾಟದ ಸ್ವರೂಪ ಬದಲಿ ಆಗಿದೆ. ಹೋರಾಟದ ಒಟ್ಟಾರೆ ಸ್ವರೂಪ ಬದಲಿ ಆಗಿದೆ. ಅಶೋಕ್ ಪೂಜಾರಿ ಒಬ್ಬ ಅಲ್ಲ, ಇದು ಹೋರಾಟ ಕಾಟಾಚಾರಕ ಅಂತ ಹೇಳ್ತಾರೆ ಸರ್. ಟೋಟಲ್ ಈಗ ಜಿಲ್ಲಾಡಳಿತ ಸರ್ ಇದು ಹೋರಾಟ ರೀ, ಟೋಟಲ್ ಇದೇ ಕಾಟಾಚಾರಕ ಐತಿ ನೋಡ್ರಿ. 40 ವರ್ಷದ ಹೋರಾಟ ಮಾಡ್ತಾ ಇದ್ದೀನಿ, ಯಾಕಾಗುತ್ತೆ ಸರ್ ಅದ ಕಾಟಾಚಾರ. ಗೋಕಾಕ್ ಜಿಲ್ಲಾ ಈ ಬೆಳಗಾವಿ ಜಿಲ್ಲಾ ವಿಭಜನೆ ಪ್ರಕ್ರಿಯೆ ರಾಜಕೀಯವಾಗಿ ಜಟಿಲ ಪ್ರಶ್ನೆ ಐತಿ. ದೊಡ್ಡ ಜಿಲ್ಲೆ ಐತಿ, 2 ಸಚಿವರಿದ್ದಾರೆ, 15 ಜನ ಶಾಸಕರಿದ್ದಾರೆ, ಅಭಿಪ್ರಾಯ ಭೇದಗಳಿರ್ತಾವೆ. ಇಂಥ ಇದ್ದಾಗ ಸರ್ಕಾರದ ನಿರ್ಣಯ ಕಠಿಣ ಆಗ್ಬೋದು ರಾಜಕೀಯವಾಗಿ. ಅದಕ್ಕೆ ನಮ್ಮ ಮನವಿ ಸರ್ಕಾರಕ್ಕೆ ಏನಂದ್ರೆ ಈ ಜಿಲ್ಲಾ ವಿನಯ ಪ್ರಕ್ರಿಯೆನ ನೀವು ರಾಜಕಾರಣ ದೃಷ್ಟಿಯಿಂದ ನೋಡಬಾರ್ದು. ಅಕಸ್ಮಾತ್ ಸರ್ಕಾರ ಜಿಲ್ಲಾ ವಿನಯ ಪ್ರಕ್ರಿಯೆಯನ್ನು ರಾಜಕೀಯ ಹಿತಾಸಕ್ತಿಗೆ ಪೂರಕವಾದಂತ ತಿಳುವಳಿಕೆ ಒಂದು ನಿರ್ಧಾರ, ರಾಜಕೀಯ ಹಿತಾಸಕ್ತಿಗೆ ಪೂರಕವಾದಂತ ನಿರ್ಣಯ ಇತ್ತಂದ್ರೆ ಅದನ್ನ ನಾವು ಬಹಳ ಉಗ್ರವಾಗಿ ಖಂಡಿಸ್ತೀವಿ. ಅಂದ್ರೆ ಸರ್ 40 ವರ್ಷ ಹೋರಾಟ ಮಾಡ್ತಿರಲ್ಲ, ರಾಜಕೀಯ ಇನ್ವಾಲ್ವ್ ಐತೆ ಸರ್. ಇಲ್ಲ ನೋಡಿ, ಹಂಗಲ್ಲ ಸರ್ಕಾರ ಮನಸ್ಸು ಕೇಳೋದು ದೊಡ್ಡ ಜಿಲ್ಲೆ ಐತಿ, ಇಲ್ಲಿ ಒಂದು ಜಿಲ್ಲಾ ರಚನೆ ಮಾಡಿ ವಿಭಜನೆ ಮಾಡಿ 1-2 ಜಿಲ್ಲಾ ಮಾಡಿದ್ರೆ ಉಳಿದವರು ಯಾರಾದ್ರೂ ನಮ್ಮ ಮೇಲೆ ಸಿಟ್ಟು ಆದಂತ ಮನಸ್ಥಿತಿ ಸರ್ಕಾರಕ್ಕೆ ಇದ್ರೆ ಅದು ಅತ್ಯಂತ ತಪ್ಪು ನಿರ್ಣಯ ಮತ್ತು ಖಂಡನೀಯ ಸರ್. ಜಿಲ್ಲಾ ರಚನೆಗೆ ಕೆಲವೊಂದಷ್ಟು ಅದಕ್ಕೆ ಆದಂತ ನಿಯಮಗಳಿರ್ತಾವೆ ಸರ್, ಅದನ್ನು ಮೀರಿ ಸರ್ಕಾರವನ್ನು ಪ್ರಶ್ನೆ ಮಾಡಕ್ಕೆ ಆಗಂಗಿಲ್ಲ. ಇಲ್ಲ ಸರ್, ಬೇರೆದವ್ರಿಗೆ ಅದನ್ನ ಮಾಡ್ಬೋದಾಗಿತ್ತಲ್ಲ ಸರ್. ನಾವು ಸರ್ಕಾರಕ್ಕೆ ಏನ್ ಹೇಳ್ತೀವಿ, ನೀವು ಆಯೋಗದ ವರದಿಗಳ ಮೇಲೆ ಜಿಲ್ಲಾ ವಿಭಜನೆ ಮಾಡಬೇಕು. ಅವಾಗ ನಿಮ್ಮ ಸರ್ಕಾರ ಬೀಳ್ತದೆ, ಇಲ್ಲಪ್ಪ ನಾವು ಜಿಲ್ಲಾ ವಿಭಜನೆ ಮಾಡಿದೀವಿ, ಅದನ್ನ ರಾಜಕೀಯ ಕಾರಣದಿಂದ ಮಾಡಿಲ್ಲ, ಸಂಪೂರ್ಣವಾಗಿ ನಾವೇ ನೇಮಿಸಂತ ಆಯೋಗಗಳಿಗೆ ವರದಿ ಕೊಟ್ಟವು, ಅದಕ್ಕೆ ಪೂರ್ವಕವಾಗಿ ಬಂದಂತೆ ಹೇಳಕ್ ಸರ್ ಐತಿ. ನಿಮ್ಮಲ್ಲಿ ಏನೈತಿಲ್ಲ ರೋಷ ಅದ್ರದ್ದು ಅದ ಸರ, ದಯವಿಟ್ಟು ತಾತ್ಕಾಲಿಕವಾಗಿ ನಾವು ಕ್ಷಮ ನಾವು ನೀವು ಪ್ರೆಸ್ ಮೀಟ್ ನಾವು ತಿಂತಾರೆ ಎಲ್ಲರೂ. ನೀವು ಪ್ರೆಸ್ ಮೀಟ್ ನೀವು ಪ್ರೆಸ್ ಮೀಟ್ ಕರೆದ ಹೋರಾಟಗಳು ಹೊರಗಡೆ ಎಲ್ಲರೂ ಬಂದಾಗ ಅದ್ರೊಳಗೆ ಎಲ್ಲಕ್ಕಿಂತ ಮೊದಲು ನಾನ ನಿಂದಿರ್ತೇನೆ ಪ್ರಶ್ನೆ ಸರ್. ಕಬ್ಬು ಬೆಳೆಗಾರರು ಇದ್ರಾಗ ಮಾಡಿದ್ರು, ಆ ತರ ನೀವು ಗೋಕಾಕದ ಯಾಕೆ ಮಾಡಬಾರ್ದು? ಹೋರಾಟದ ಮಾದರಿ ಯಾಕೆ ಸರ್ ತಾವ್ಯಾಕೆ ಇಲ್ಲಿ ಮಾಡ್ಬೋದು ಗೋಕಾಕ್ ಜಿಲ್ಲೆಗೆ? ಕಬ್ಬು ಬೆಳೆಗಾರ ಸರ್ ಈಗ ನೋಡಿ, ನಾವು ಎಷ್ಟ ಹೋರಾಟ ಮಾಡಿದ್ರು ಸಹಿತ ಅಂತಿಮವಾಗಿ ಯಾರು ನಿರ್ಣಯ ತಗೋಬೇಕಂದ್ರೆ
ನಮ್ಮ ಸಚಿವರು ಮತ್ತು ಶಾಸಕರುಗಳ ನಿರ್ಣಯ ತಗೋಬೇಕಾಗೈತಿ. ಇವತ್ತಿನ ಸರ್ ಗುರ್ಲಾಪುರದ ಯಾರು ಕೈ ಮಾಡಿರ್ತೀರಿ ಸರ್ ಅವರ ಗುರ್ಲಾಪುರದ ಯಾರು ಕೈ ಮಾಡಿರ್ತೀರಿ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲಿ ಸರ್ಕಾರವೂ ಸಹಿತ ಕಬ್ಬಿನ ಬೆಳೆಗಾರ ಹಿತದೃಷ್ಟಿಯಿಂದ ಚಿಂತನೆ ಮಾಡ್ತೀವಿ. ಆ ದೃಷ್ಟಿಯಿಂದ ಬೇಡಿಕೆ ಇಟ್ಟಾಗ ಸರ್ಕಾರದವರು ಅದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಮಾಡಿಲ್ಲ. ಸರ್ಕಾರದವರು ಅದಕ್ಕೆ ಒಲವಿಲ್ಲ ಅದಕ್ಕೆ ಹೋರಾಟ ಮಟ್ಟಕ್ಕೆ ಹೋಗಂತ ಸರ್ ಅದು ಸರ್ಕಾರ ಚಿಂತನೆ ಮಾಡಕೈತಿ ಸರ್. ಹಂಗೇನಿಲ್ಲ. ನಮ್ಮಲ್ಲಿ ಹೋರಾಟ ಮಟ್ಟಕ್ಕೆ ಹೋಗಂತ ಚಿಂತನೆ ಮಾಡೋದು ರೈತ ಸಂಘದ ಹೋರಾಟ ಬನ್ನಿ ಅಂತಲ್ಲ, ಈಗ ಬಹಳಷ್ಟು ಸಂದರ್ಭ ಉಗ್ರ ಹೋರಾಟವಾಗಿದ್ದಾವೆ. ಹತ್ತನೇಗ್ರಿ ನಮ್ಮ ಜಿಲ್ಲೆ ಹತ್ತನೇ ಜಿಲ್ಲೆ ಏನ್ ಮಾಡ್ಕೊಂಡ್ ನಾವ್ ಇಲ್ಲೇ ಕೂತ ಮಾಡ್ಕೊಂತ ಹೇಳ್ತಾರೆ ಸರ್. ನಾವು ಆ ರೀತಿ ಹೋರಾಟ ಮಾಡ್ಕೊಂತ ಹೇಳ್ತಾರೆ. ಎಲ್ಲಕ್ಕೂ ನಾವು 40 ವರ್ಷ ಆಗ್ಬರ್ತದ 4 ದಿವಸ ಟೈಮ್ ಇದೆ. ಮುಂದೆ ಯಾವ ರೀತಿ ಹೋರಾಟ ಮಾಡಿದ್ರು ನೀವು ಎಲ್ಲ ಕಡೆ ಏನ್ ತೀರ್ಮಾನ ಮಾಡ್ತೀವಿ ಅದಕ್ಕೆ ಬರಬೇಕು ನಮ್ಮ ನಡೆಯುತ್ತೆ.